ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಅಲ್ಲಿ ಫೈನಲಿ ಶಿವಾನಿ ಅವರು ಪಾಪ ಕಾವ್ಯ ತಂದೆಗೆ ಅವಮಾನ ಮಾಡಿಬಿಟ್ರು. ಹಾಗಾದ್ರೆ ಅದನ್ನೆಲ್ಲ ಸಹಿಸ್ಕೊತಾಳೆ ಆರಾಧನಾ. ನಂತರ ಸುಶಾಂತ್ಗೆ ಏನು ಹೇಳ್ತಾಳೆ ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾರಾ ಈ ಮದುವೆನ ನಿಲ್ಲಿಸ್ಬೇಕು, ಹಾಗೆ ಅಮ್ಮು ಈ ಮದುವೆನ ನಿಲ್ಲಿಸ್ಬೇಕು. ಅಂಜು ಬಹದ್ದೂರ್ ಫ್ಯಾಮಿಲಿ ಮದುವೆ ನಿಲ್ಲಿಸೋದ್ರಿಂದ ಧರ್ಮೇಂದ್ರ ಪ್ರಧಾನ್ ಫ್ಯಾಮಿಲಿಗೆ ಅವಮಾನ ಆಗುತ್ತೆ. ಆ ಅವಮಾನ ಆಗಬೇಕು ಅಂತ ಎಲ್ಲರೂ ಕೂಡ ಆ ಮದುವೆನ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದಾರೆ, ಆರಾಧನಾನ ಸೋಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂದ್ಕೊಂಡಿದ್ದಾರೆ. ಒಂದು ಆರಾಧನಾ ಆದರೆ ಮತ್ತೊಂದು ಸುಶಾಂತ್. ಈ ಕಡೆ ಮದುವೆಗೆ ಹೋಗೋ ಮನಸ್ಸಿಲ್ಲ ಪ್ರಧಾನ್ ಅವ್ರಿಗೆ, ಆದರೆ ಇಲ್ಲಿ ಅಮ್ಮು ಮಾತ್ರ ಮದುವೆಗೆ ಹೋಗಬೇಕು ಅಂತ ಒತ್ತಾಯಪೂರ್ವಕವಾಗಿ ಒಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಬಿಕಾಸ್ ಅವರು ಹೋದರೆ ತಾನೇ ಅಲ್ಲಿ ಸುಶಾಂತ್ ಮದುವೆ ನಿಲ್ಲಿಸ್ತಾ ಇದ್ದಾಗ ಅವ್ರಿಗೆ ಸುಶಾಂತ್ ಮೇಲೆ ಕೆಟ್ಟ ಒಪಿನಿಯನ್ ಫಾರ್ಮ್ ಆಗೋದು. ಅದಕ್ಕೋಸ್ಕರ ಅವಳು ಮದುವೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಬಹದ್ದೂರ್ ಫ್ಯಾಮಿಲಿಗೂ ಹಾಗೆ ಪ್ರಧಾನ್ ಫ್ಯಾಮಿಲಿಗೂ ಅಷ್ಟಕ್ಕಷ್ಟೇ. ಆದರೂ ಕೂಡ ಇನ್ವಿಟೇಷನ್ ಬಂದಿದೆ, ಬಟ್ ಹೋಗೋ ಮನಸ್ಸಿಲ್ಲ. ಬಟ್ ಸಮಯ ಪರಿಸ್ಥಿತಿ ಅದ್ರ ಬಗ್ಗೆನೇ ಯೋಚನೆ ಮಾಡುವ ಹಾಗೆ ಮಾಡಿದೆ. ಈ ಕಡೆ ಸಾವಿತ್ರಿ ಅವರು ಏನು ಯೋಚನೆ ಮಾಡ್ತಿದ್ರ, ಬೇಡ ಬಿಡಿ ಮದುವೆಗೆ ಹೋಗೋದು, ನನಗೆ ಗೊತ್ತಿದೆ ನಿಮಗೆ ಹಿಂಸೆ ಆಗುತ್ತೆ ಅಂತ. ಮನೇಲೇ ಒಳ್ಳೆ ಅಡುಗೆ ಮಾಡಿದ್ದೀನಿ, ಊಟ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ. ಬಟ್ ಅಮ್ಮು ಮಾತ್ರ ನನ್ನ ಅಪ್ಪನ ಜೊತೆ ಮಾತಾಡಬೇಕು ಅಂತಿದ್ದಾಳೆ. ಫೈನಲಿ ಅಪ್ಪನ ಹೀಗಾದರೂ ಮಾಡಿ ಮದುವೆಗೆ ಕಳಿಸ್ಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿದೆ. ಫೈನಲಿ ಅವಳು ಅವಳ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗ್ತಾಳೆ. ಫೈನಲಿ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಬಹದ್ದೂರ್ ಮದುವೆಗೆ ಹೊರಟಿದ್ದಾರೆ. ನಂತರ ಆ ಕಡೆ ಬಹದ್ದೂರ್ ಫ್ಯಾಮಿಲಿ ಬರುತ್ತೆ. ಆರಾಧನಾ ಹತ್ರ ಹಾರ ಇಲ್ಲ, ಈ ಕಡೆ ಹಾರ ತೊಗೊಂಡು ಬರ್ತೀನಿ ಅಂತ ರಾಹುಲ್ ಹೋಗಿದ್ದಾನೆ. ಹಾರ ಅವನ ಹತ್ರನೇ ಇದೆ, ಆದರೂ ಕೂಡ ಡ್ರಾಮಾ ಮಾಡ್ತಿದ್ದಾನೆ. ಯಾಕಂದರೆ ಇದು ಎಲ್ಲವೂ ಕೂಡ ಸಾರಾ ಪ್ಲ್ಯಾನ್ ಆಗಿದೆ. ಮದುವೆಯ ಪ್ರತಿ ಹಂತದಲ್ಲೂ ಕೂಡ ತೊಂದರೆ ಕೊಡಬೇಕು ಅನ್ನೋದು ಅವ್ರ ಪ್ಲ್ಯಾನ್. ಅದಕ್ಕೋಸ್ಕರನೇ ಈ ರೀತಿ ಆರಾಧನೆಗೆ ತೊಂದರೆ ಮಾಡ್ತಿದ್ದಾನೆ ರಾಹುಲ್. ಫೈನಲಿ ಬಹದ್ದೂರ್ ಫ್ಯಾಮಿಲಿ ಬರ್ತದೆ. ಅವನ್ನ ಹಾರ್ಡ್ಲಿ ವೆಲ್ಕಮ್ ಮಾಡಬೇಕಾಗಿದೆ. ಈ ಕಡೆ ಕಾವ್ಯ ತಂದೆನೇ ಬಂದು ಖುಷಿಯಾಗಿ ವೆಲ್ಕಮ್ ಮಾಡೋಕ್ಕೆ ಬರ್ತಾರೆ. ಇದೇನು ಬೀಗ್ರೆ ಆಲ್ರೆಡಿ ನೀವು ಬಂದಿದ್ರ ಅಂದಾಗ ಮಗಳ ಮದುವೆ ಅಲ್ವಾ, ಬರಲೇಬೇಕಲ್ವ, ಜೊತೆಗೆ ಬೀಗ್ರನ್ನ ಹಾಗೆ ವೆಲ್ಕಮ್ ಮಾಡಬೇಕಲ್ವ, ಸ್ವಾಗತ ಕೋರೋಕೆ ನಾನು ಇಲ್ಲದೇ ಇದ್ರೆ ಹೇಗೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಶಿವಾನಿ ಅವ್ರಿಗೆ ಮಾತ್ರ ಅಲ್ಲಿ ಯಾವ ಡೆಕೋರೇಷನ್ಸ್ ಕೂಡ ಇಷ್ಟ ಆಗ್ತಿಲ್ಲ. ಮನಸ್ಸಲ್ಲಿದ್ದಾರೆ ಅಂತ ಹೇಳ್ಬೋದು, ಬಿಕಾಸ್ ಮನೆಯವರೆಲ್ಲರೂ ಒಪ್ಕೊಂಡು ಅಂತ ಆರಾಧನಾ ಕೊಟ್ಟಲು. ಬಟ್ ಆರಾಧನಾ ಸ್ಟೈಲ್ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ನಂತರ ಈ ಕಡೆ ಅರ್ಶಿನ ಕುಂಕುಮದ ಬಂಧನ ಹೇಳಿ ಅದರ ಸಂಬಂಧನ ತಿಳಿಸಿ, ಅರ್ಶಿನ ಕುಂಕುಮ ಅಂತಕ್ಕಂಥದ್ದು ಮದುವೆಯಲ್ಲಿ ತುಂಬಾ ಮುಖ್ಯವಾದದ್ದು. ಆ ಒಂದು ಅರ್ಶಿನ ಕುಂಕುಮದಿಂದನೇ ನಿಮ್ಮ ಸ್ವಾಗತನ ಕೋರ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಮಹತ್ವನ ತಿಳಿಸಿ ಈ ಕಡೆ ಆರಾಧನಾ ಬಂದು ಆರತಿನ ತೆಗಿತಾಳೆ. ನಂತರ ಕುಂಕುಮನ ಕೂಡ ಇಡ್ತಾಳೆ, ಯಾರ್ದು ದೃಷ್ಟಿ ತಾಕಬಾರ್ದು ಅಂತ. ನಂತರ ವೆಲ್ಕಮ್ ಮಾಡ್ತಿದ್ರೆ ಏನಿದು ಇಷ್ಟೇನಾ ವೆಲ್ಕಮ್, ಮುಗ್ದೋಯ್ತಾ ಒಂದು ಕೈಗೆ ರೂಸ್ ಕೊಟ್ಟು ಮಾತ್ರಕ್ಕೆ ಅಂತ ಶಿವಾನಿ ಹೇಳ್ತಿದ್ರೆ, ಈ ಕಡೆ ಹಾರ ಎಲ್ಲಿ ಆರಾಧನಾ, ಹಾರ ಇಲ್ಲದೆ ಸ್ವಾಗತ ಮಾಡೋಕ್ಕಾಗತ್ತಾ ಅಮ್ಮ ಅಂತಂದರೆ ಈ ಕಡೆ ಹಾರನ ಎಲ್ಲಿಂದ ತರೋದು ಅಂತ ಗಾಬರಿ ಆಗ್ತದಾಳೆ. ಬಿಕಾಸ್ ಆಲ್ರೆಡಿ ಸುಶಾಂತ್ ಕೂಡ ಹೇಳಿದರು, ಈ ವಿಷಯನ ನನಗೆ ಮೊದಲೇ ಹೇಳಿದ್ರೆ ನಾನು ವ್ಯವಸ್ಥೆ ಮಾಡ್ತಿದ್ದೆ ಅಲ್ವಾ ಅಂತ. ಆದರೆ ಆರಾಧನಾ ಮಾತ್ರ ರಾಹುಲ್ ಹೋಗಿದ್ದಾರೆ, ಅವ್ರು ಅರೇಂಜ್ ಮಾಡ್ತೀನಿ ಅಂತಿದ್ರು ಅಂತ ಹೇಳಿದ್ಲು. ಅದೇ ರೀತಿಯಲ್ಲಿ ರಾಹುಲ್ ಫೈನಲಿ ಬಂದೇ ಬಿಡ್ತಾನೆ ಹಾರ ತೊಗೊಂಡು. ಬಟ್ ಅವನ ಹತ್ರ ಇದ್ದಿದ್ದು ಹಾರನೇ ತುಂಬಾ ಗ್ರ್ಯಾಂಡ್ ಹಾರ, ಆದರೆ ಇಲ್ಲಿ ತಂದದ್ದು ಜಸ್ಟ್ ಮಲ್ಲಿಗೆ ಹೂನಾರ. ಅದನ್ನು ನೋಡೆ ಈ ಕಡೆ ತುಂಬ ಸಿಂಪಲ್ ಅಂತ ಅನ್ನಿಸ್ತದೆ. ಫೈನಲಿ ಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ. ಈ ಕಡೆ ತನ್ನ ಮಗ ಹಾಗೆ ಗಂಡಂಗೆ ನೀವು ಹೇಳಿದ್ದಕ್ಕೆ ಒಪ್ಕೊಂಡೆ, ಹೇಗಿದೆ ನೋಡಿ ಡೆಕೋರೇಷನ್, ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ಒಳ್ಳೆ ಲೋಕಲ್ ಆಗಿದೆ. ನನ್ನ ಆಸೆ ಹೇಗಿತ್ತು ನನ್ನ ಮಗನ ಮದುವೆ ಮಾಡಬೇಕು ಅಂತ, ಸಾರ ಕೊಟ್ಟಿದ್ರೆ ಎಲ್ಲ ಕೂಡ ಹಾಗೆ ನಡೀತಾ ಇತ್ತು ಅಂತ ಹೇಳಿ ಬೇಜಾರು ಮಾಡಿಕೊಂಡೆ ಒಳಗಡೆ ಬರ್ತಾರೆ. ನಂತರ ಈ ಕಡೆ ಆರಾಧನಾ ಜೊತೆ ಸೇರಿಕೊಂಡು ಕಾವ್ಯ ತಂದೆ ಕೂಡ ಕೆಲಸ ಮಾಡ್ತಿದ್ದಾರೆ. ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೀತಿ ರೆಡಿ ಮಾಡ್ಕೊತಿದ್ದಾರೆ. ನಂತರ ಈ ಕಡೆ ಅವರು ಕೂಡ ಹೂವು ಇಟ್ಕೊಂಡು ಅಲ್ಲ ಹಾಕ್ಲಾ ಅಂತ ಹೇಳಿ ಬನಿಯನ್ ಹಾಕ್ಕೊಂಡು ಕೆಲಸ ಮಾಡ್ತಿರೋದನ್ನು ನೋಡಿದೆ. ಶಿವಾನಿ ಅವರು ಬಂದು ಏನು ಬಿಗ್ರೆ ಈ ರೀತಿ ಇರೋದಾ, ಏನು ನಿಮಗೆ ಒಂದು ಡಿಗ್ನಿಟಿ ಬೇಡವಾ, ಡಿಗ್ನಿಫೈ ಆಗಿರಬೇಕು ಅಂತ ಅನ್ಕೋಬಾರ್ದ, ಆಲ್ರೆಡಿ ನಮ್ಮ ಕಡೆ ಸಂಬಂಧಿಕರೆಲ್ಲ ಏನಿದು ಆಟೋ ಡ್ರೈವರ್ ಮಗಳನ್ನ ಮದುವೆ ಮಾಡ್ಕೋತಿದ್ಯಾ ಅಂತ ಹೇಳಿದರು. ಅಂಥದ್ರಲ್ಲಿ ನೀವು ಈ ರೀತಿ ಇದ್ರೆ ನಮ್ಮ ಮರ್ಯಾದೆ ಏನಾಗಬೇಡ, ಒಂದು ಗತ್ತು ಅನ್ನೋದು ಇರಬಾರ್ದ, ನೀವು ಬಹದ್ದೂರ್ ಫ್ಯಾಮಿಲಿ ಬೀಗರಾಗ್ತಿದ್ದೀರಾ, ಅಂಥದ್ರಲ್ಲಿ ಈ ರೀತಿ ಇದ್ರೆ ಏನು ಚಂದ ಅಂತ ಹೇಳ್ತಿದ್ದಾರೆ. ಆರಾಧನಾಗೂ ಕೂಡ ಬೈತಾರೆ. ಅವ್ರು ಮಾಡ್ತೀನಿ ಅಂದ ತಕ್ಷಣ ಮಾಡೋಕೆ ಬಿಟ್ಬಿಟ್ಯಾ, ಅಷ್ಟು ಅರ್ಥ ಆಗಲ್ವಾ, ಹೇಗಿರಬೇಕು ಅವರು, ಹೇಗೆ ನಿಲ್ಲಿಸ್ಬೇಕು ಅವ್ರನ್ನ ಅಂತ ಬೈತಿದ್ದಾರೆ. ನಂತರ
ಗೊತ್ತಾಗಲಿಲ್ಲ ನೋಡಿ ಇನ್ನು ಹೇಗಿರ್ತೀನಿ ಅಂತ. ನಿಮಗೆ ಆಶ್ಚರ್ಯ ಆಗಿಬಿಡ್ಬೇಕು. ಹಾಗಿರ್ತೀನಿ ಅಂತ ಮನಸ್ಸಿಗೆ ಎಷ್ಟೇ ನೋವಾದರೂ ಕೂಡ ಅದು ಎಲ್ಲವನ್ನ ನುಂಗ್ಕೊಂಡು ಆರಾಧನಾ ನನ್ನಿಂದ ನೀನು ಬಯಸ್ಕೊಂಡೆ, ಏನೋ ಬೇಜಾರು ಮಾಡ್ಕೋಬೇಡಮ್ಮ, ನೋಡು ಅವ್ರಿಗೆ ಶಾಕ್ ಆಗಿಬಿಡಬೇಕು, ಇನ್ನು ಹಾಗಿರ್ತೀನಿ ಅಂತ ಹೇಳಿ ದುಃಖನ ನುಂಗ್ಕೊಂಡು ಖುಷಿಯಿಂದ ಹೋಗ್ತಿದ್ದಾರೆ. ಅದಕ್ಕೆ ತಾನೇ ಅಪ್ಪ ಅಂತ ಹೇಳೋದು. ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಕೂಡ ಎಲ್ಲನೂ ನುಂಗ್ಕೊಂಡು ಖುಷಿಯಿಂದ ಮಕ್ಕಳ ಜೊತೆ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಲ್ರೆಡಿ ಕಾವ್ಯಾಗೆ ಆ ಒಂದು ಭಯ ಇತ್ತು. ಅಪ್ಪನ ಈ ಒಂದು ಸಾದಾ ಸೀದಾ ನಡವಳಿಕೆ ಅತ್ತೆಗೆ ಸ್ವಲ್ಪ ಮುಜುಗರ ತರಿಸ್ಬೋದು, ಅದರಿಂದ ತೊಂದರೆ ಆಗ್ಬೋದು ಅಂತ ಆತಂಕ ಇತ್ತು. ಅದೇ ರಿಪೀಟ್ ಆಯಿತು ಕೂಡ. ನಂತರ ಇಲ್ಲಿ ರಾಹುಲ್ ಏನಿಗೆ ಈ ಒಂದು ಬ್ಯಾಗ್ನ ಈ ಕೊಡ್ಕೊಂಡು ಕೈ ಕೊಟ್ಟಿದ್ದಾನೆ ಸುಶಾಂತ್ ಅಂತಾನೆ ಅರ್ಥ ಆಗ್ತಿಲ್ಲ. ಆದರೆ ಒಳ್ಳೆಯದೇ ಆಯಿತು. ಈ ಬ್ಯಾಗ್ ಎದುರಿಸೋದು ತುಂಬಾ ಸುಲಭ ಆಯಿತು. ಅವ್ನ ಕೈಲಿದ್ರೆ ಆರಾಮಾಗಿ ಬ್ಯಾಗ್ ಎದುರಿಸ್ಬೋದು, ಅಷ್ಟೊಂದೇನೂ ಕಷ್ಟ ಆಗೋದಿಲ್ಲ ಅಂತ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಸುಶಾಂತ್ಗೆ ಫೈನಲಿ ರಾಹುಲ್ ಎಲ್ಲೂ ಹೋದರೂ ಕೂಡ ಆರಾಧನಾ ವಿಷಯದಲ್ಲಿ ಒಳ್ಳೆಯವನಾಗಬೇಕು ಅಂತಲೇ ಅನ್ಕೋತಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಓವರ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ರೇವತಿಯವರು ಇನ್ನೂ ಕೂಡ ಮಗಳು ಬಂದಿಲ್ಲ ಅಂತ ಗಾಬರಿ ಮಾಡ್ಕೊಂಡಿದ್ದಾರೆ. ಫೋನ್ ಮಾಡ್ತಿದ್ದಾರೆ, ಬಟ್ ಸರಿ ಫೋನ್ನ ಪಿಕ್ಕೆ ಮಾಡ್ತಾ ಇಲ್ಲ. ಯಾಕೆ ಏನಾಯಿತು, ಇಷ್ಟೊತ್ತಾದರೂ ಕೂಡ ಮನೆಗೆ ಬಂದಿಲ್ವಲ್ಲ ಅಂತ. ಅಷ್ಟರಲ್ಲಿ ಮಹೇಶ್ವರ್ ಬರ್ತಾರೆ, ಕುಡಿದು ತೋಲಾಗಿದ್ದಾರೆ. ಏನದು ಮೆಡಿಸಿನ್ ತರೋಕೆ ಅಂತ ಹೋದ್ರಿ, ಎಲ್ಲಿಂದ ಬರ್ತಿದ್ರ ನೀವು, ಮೆಡಿಸಿನ್ ಎಲ್ಲಿ ಅಂದಾಗ ಅಯ್ಯೋ ಮರ್ತೋಯ್ತು ಕಣೆ, ಈಗ ಹೋಗಿ ತೊಗೊಂಡು ಬಂದುಬಿಡ್ತೇನೆ, ಇಲ್ಲೇ ಇದೆ ನಿನ್ನ ದುಡ್ಡು, ಎಲ್ಲೂ ಕೂಡ ಖರ್ಚು ಮಾಡಿಲ್ಲ ಅಂತಾರೆ. ಏನು ಇಸ್ಫಿಟ್ ಆಡ್ಕೊಂಡು ಕುಡ್ಕೊಂಡು ಬಂದ್ರ ಅಂದದಕ್ಕೆ ಕೊಡ್ತಿಲ್ಲ ಅಪ್ಪ, ಇಸ್ಫಿಟ್ ಕೂಡ ಆಡಿಲ್ಲ ಅಪ್ಪ, ನೋಡು ನಿನ್ನ ದುಡ್ಡು ಇಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಸುಳ್ಳು ಹೇಳಿಬಿಡ್ರಿ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ರ, ನಾಟಕ ಮಾಡ್ತಿದ್ರ, ಮೆಡಿಸಿನ್ಗೆ ಕೊಟ್ಟಿತ್ತು ಅಂತ ದುಡ್ಡು ಕೊಟ್ಟರೆ ಅದನ್ನು ಕೂಡ ಈ ರೀತಿ ಖರ್ಚು ಮಾಡ್ಕೊಂಡು ಬಂದಿದ್ರಲ್ಲ ಅಂತ. ಜೊತೆಗೆ ನಿಮ್ಮ ಮಗಳು ಇನ್ನೂ ಕೂಡ ಬಂದಿಲ್ಲ, ಎಷ್ಟೇ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ ಅಂದಾಗ ನಿನ್ನ ಕಾಲ್ ಪಿಕ್ ಮಾಡೋದಿಲ್ಲ, ನನ್ನ ಮಗಳು ನನ್ನ ಕಾಲ್ ಪಿಕ್ ಮಾಡ್ತಾರೆ ಅಂತ ಮಹೇಶ್ ಅವರು ತನ್ನ ಕಾಲ್ನ ಮಾಡ್ತಿದ್ದಾರೆ. ಬಟ್ ಸಿರಿ ಅವ್ರ ಕಾಲ್ನ ಕೂಡ ಪಿಕ್ ಮಾಡ್ತಾ ಇಲ್ಲ. ನಂತರ ಈ ಕಡೆ ಆರಾಧನಾ ತುಂಬ ಅಪ್ಸೆಟ್ ಆಗಿದ್ದಾಳೆ. ಈ ಕಡೆ ಸುಶಾಂತ್ಗೆ ದೊಡ್ಡಪ್ಪ ಹೇಗಿರಬೇಕು ಗೊತ್ತಾ, ಎಲ್ಲರೂ ನೋಡಿ ಶಾಕ್ ಆಗಬೇಕು, ಅಷ್ಟು ಡಿಗ್ನಿಫೈಡ್ ಆಗಿರಬೇಕು, ಒಳ್ಳೆ ದೊಡ್ಡ ವ್ಯಕ್ತಿ ಥರ ಕಾಣಿಸ್ಬೇಕು, ಆ ರೀತಿ ನೀವು ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದು ಎಲ್ಲವೂ ಕೂಡ ಸುಶಾಂತ್ಗೆ ಅರ್ಥ ಆಗ್ತಿದೆ. ಆರಾಧನಾ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ ಅಂತ. ಹಾಗಾಗಿ ಅವಳನ್ನ ಮೂಡನ್ನ ಮತ್ತೆ ವಾಪಸ್ ತರುವುದಕ್ಕೆ ಮೊದಲಾಗಿ ಮಾಡೋದಕ್ಕೆ ತಮಾಷೆ ಮಾಡಿಕೊಂಡು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಫೈನಲಿ ಸುಶಾಂತ್ ತನ್ನ ಪ್ರಯತ್ನದಲ್ಲಿ ಸಕ್ಸೀಡ್ ಆಗ್ತಾರೆ ಅಂತ ಹೇಳ್ಬೋದು. ಫೈನಲಿ ಆರಾಧನಾ ನಗ್ತಿದ್ದಾಳೆ. ಇಷ್ಟೇ ನೋವಿದ್ರೂ ಕೂಡ ಈ ಕಡೆ ಸುಶಾಂತ್ ತಾನೆ ಆರಾಧನಾಗ, ಈ ಕಡೆ ರಾಹುಲ್ ಈ ಒಂದು ಮದುವೆಗೆ ಹೀಗಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಅನ್ಕೋತಿದ್ದಾನೆ. ಆದರೆ ಇಲ್ಲಿ ಸುಶಾಂತ್ ಮಾತ್ರ ಯಾವುದಕ್ಕೂ ಕೂಡ ಆಸ್ಪದ ಮಾಡಿಕೊಡೋದಿಲ್ಲ. ಖಂಡಿತ ಆರಾಧನಾ ಗೆಲುವಿನ ನಗುವನ್ನು ಬೀರೋ ಹಾಗೆ ಮಾಡ್ತಾರೆ. ಫೈನಲಿ ಸುಶಾಂತ್ ಹತ್ರ ಇರೋ ಅಮೌಂಟನ್ನ ಕತ್ತೇ ಬಿಡ್ತಾರೆ ರಾಹುಲ್. ನಂತರ ಈ ಕಡೆ ಏನಾಗುತ್ತೆ, ಜೊತೆಗೆ ಈ ಕಡೆ ಶಿವಾನಿಯವರು ಕಾವ್ಯನ ನೋಡೋಕೆ ಅಂತ ಬರ್ತಾರೆ. ಕಾವ್ಯ ಸಿಂಪಲ್ಲಾಗಿ ರೆಡಿ ಆಗಿರ್ತಾರೆ. ಅದು ನೋಡಿ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ಕಾವ್ಯ, ಇಷ್ಟೊಂದು ಸಿಂಪಲ್ಲಾಗಿ ರೆಡಿ ಆಗೋದು, ಏನು ನಿನ್ಗೇನೂ ಅರ್ಥನೇ ಆಗಲ್ವಾ, ಬಹದ್ದೂರ್ ಫ್ಯಾಮಿಲಿ ಸೊಸೆ ಹೀಗೆ ರೆಡಿ ಆಗಿರಬೇಕು, ಇಷ್ಟೊಂದು ಸಿಂಪಲ್ಲ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಮುಂದೆ ಏನಾಗುತ್ತೆ, ಈ ಕಡೆ ಕಾವ್ಯ ಹೇಗೆ ಉತ್ತರ ಕೊಡ್ಬೋದು, ಮದುವೆನೇ ಬೇಡ ಅಂದ್ಬಿಡ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.